ಮಚ್ಚ ಎಲ್ಲಿ ನಿಮ್ಮ ಹುಡುಗ ಬರ್ತಿದ್ದಾನಂತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ 𝗙𝗏 ಫ್ರೆಂಡ್ಸ್. ಈಗ ಪ್ರಿ ವಿಡಿಯೋನ ನೋಡ್ಕೊ ಬಂದ್ರಲ್ಲ, ಈ ರೀತಿ ಟ್ರೆಂಡಿಂಗ್ ವಾಟ್ಸಪ್ ಸ್ಟೇಟಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ರೆ ಫ್ರೆಂಡ್ಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡಿ ನಿಲ್ಲಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲು ನಾನು ಡಿಸ್ಕ್ರಿಪ್ಷನಲ್ಲಿ ಬುಕ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಅಲೈಟ್ ಮೋಷನ್ ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡಬೇಕು. ಆದರೆ ಫ್ರೆಂಡ್ಸ್, ನಾನು ಬುಕ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಲಿಂಕ್ನೇ ನಾನು ಪಾಸ್ವರ್ಡ್ನ ಆ್ಯಡ್ ಮಾಡಿರ್ತೀನಿ. ಪಾಸ್ವರ್ಡ್ ಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಬೇಕು ಫ್ರೆಂಡ್ಸ್. ಪಾಸ್ವರ್ಡ್ನ ನಾನು ಶೇಕ್ ಎಫೆಕ್ಟ್ನ ಕಾಪಿ ಮಾಡ್ಕೊತೀನಲ್ಲ, ಅಲ್ಲಿ ಪಾಸ್ವರ್ಡ್ನ ಆ್ಯಡ್ ಮಾಡಿರ್ತೀನಿ. ಹೋಗಿ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಜಸ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಪ್ರಾಜೆಕ್ಟ್ಗೆ ಹೋಗಿ ಪ್ರಾಜೆಕ್ಟ್ಗೆ ಹೋದ ನಂತರ ಬೀಡ್ಸ್ ಪರ್ಫೆಕ್ಟ್ನ ಓಪನ್ ಮಾಡ್ಕೋಬೇಕು. ಬೀಡ್ಸ್ ಪರ್ಫೆಕ್ಟ್ನ ಓಪನ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಈ ರೀತಿ ಡೈಲಾಗ್ಗಳನ್ನ ನಾನೇ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಫೆಕ್ಟ್ಗಳನ್ನೂ ಆ್ಯಡ್ ಮಾಡ್ಕೊಂಡು ಬಂದಿರ್ತೀನಿ. ಜಸ್ಟ್ ನೀವು ಬುಕ್ ಮಾರ್ಕೆ ನಿಂತ್ಕೊಂಡು ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ ನಂತರ ನಾನೇ ಡಿಸ್ಕ್ರಿಪ್ಷನಲ್ಲಿ ಇಮೇಜ್ಗಳನ್ನ ಕೊಟ್ಟಿರ್ತೀನಿ. ಇಮೇಜ್ಗಳಿಗೆ ಪಾಸ್ವರ್ಡ್ ಆ್ಯಡ್ ಆಗಿರಲ್ಲ, ಡೌನ್ಲೋಡ್ ಮಾಡ್ಕೋಬೋದು. ಹಾಗೂ ಟೆಲಿಗ್ರಾಮ್ ಗ್ರೂಪ್ಲು ನಾನು ಇಮೇಜ್ನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಬುಕ್ ಮಾರ್ಕೆ ಎಕ್ಸ್ಟ್ರಾ ಪೋರ್ಷನ್ನ ರೈಟ್ ಸೈಡು ಕಟ್ನ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ್ಮೇಲೆ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಬುಕ್ ಮಾರ್ಕೆ ಎಕ್ಸ್ಟ್ರಾ ಪೋರ್ಷನ್ ರೈಟ್ ಸೈಡ್ನ ಕಟ್ನ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ ನಂತರ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ ನಂತರ ಟಾಪಲ್ಲಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸೆಂಟ್ರಿಗೆ ಅಲೈನ್ ಆಗಿಲ್ಲ ಅಲ್ವಾ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ಲೆಫ್ಟಿಂದ ರೈಟ್ಗೆ ಡ್ರಾಗ್ ಮಾಡ್ಕೊಳ್ಳಿ. ಡ್ರಾಗ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಪೋರ್ಷನ್ ರೈಟ್ ಸೈಡ್ನ ಕಟ್ನ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಅದೇ ರೀತಿ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ ನಂತರ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಬುಕ್ ಮಾರ್ಕೆ ರೈಟ್ ಸೈಡ್ ಕಟ್ನ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಅದೇ ರೀತಿ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಬುಕ್ ಮಾರ್ಕೆ ರೈಟ್ ಸೈಡ್ ಕಟ್ನ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಇಮೇಜ್ ಆ್ಯಂಡ್ ವಿಡಿಯೋಗೆ ಹೋಗಿ ಕೊನೆ ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಟ್ರಿಗೆ ಅಲೈನ್ ಮಾಡ್ಕೊಳ್ಳಿ. ಅಲೈನ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಪೋರ್ಷನ್ನ ರೈಟ್ ಸೈಡು ಕಟ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಇಮೇಜ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀವಿ. ಈಗ ಜಸ್ಟು ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದಮೇಲೆ ಶೇಕ್ ಎಫೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಒನ್ ಎಫೆಕ್ಟ್ ಇರುತ್ತೆ, ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ಗೆ ಹೋಗಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಕಾಪಿನ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದಮೇಲೆ ಈಗ ಕ್ರಿಯೇಟ್ ಮಾಡ್ತಿರಲ್ಲ ಬೀಡ್ಸ್ ಮಾಡ್ಬೇಕು, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ಡೈಲಾಗ್ ನಂತರ ಫಸ್ಟ್ ಒನ್ ಇಮೇಜ್ಗೆ ನೋಡಿ ಫ್ರೆಂಡ್ಸ್ ತಂದು ನಿಲ್ಸ್ಕೊಂಡು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ಗೆ ಹೋಗಿ 3 ಡಾಟಾ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಸ್ಕ್ರಾಲ್ನ ಮಾಡಿಕೊಂಡು ನೆಕ್ಸ್ಟ್ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಅದ್ರ ನೆಕ್ಸ್ಟ್ ಇಮೇಜ್ಗೂ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಜಸ್ಟು ಒಂದು ಎಫೆಕ್ಟ್ ಇರುತ್ತೆ. ಜಸ್ಟು ನೀವೇನು ಮಾಡಬೇಕು ಅಂದರೆ ಎಲ್ಲ ಇಮೇಜ್ಗಳಿಗೂ ಒಂದೇ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಎಂಡ್ವರೆಗೂ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ಎಂಡ್ವರೆಗೂ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು 0.315 ಮಿಲಿಸೆಕೆಂಡ್ಗೆ ತಂದು ನಿಲ್ಸ್ಕೊಂಡು ಪ್ಲಸ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮದು ಚಾನಲ್ದು ನೇಮ್ ಅಥವಾ ಲೋಗೋನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಸೈಜ್ನ ಡಿಕ್ರೀಸ್ ಆರ್ ಇನ್ಕ್ರೀಸ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂದರೆ ಈ ರೀತಿ ಎಂಡ್ವರೆಗೂ ಸ್ಕ್ರಾಲ್ನ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಪೋರ್ಷನ್ನ ರೈಟ್ ಸೈಡು ಕಟ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ವೀಡಿಯೋ ರೆಡಿಯಾಗಿದೆ. ಟಾಪಲ್ಲಿ ಶೇರ್ ಬಟನ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಎಕ್ಸ್ಪೋರ್ಟಿಂಗ್ ವೀಡಿಯೋ ಫುಲ್ ಆದಮೇಲೆ ಕೆಳಗೆ ಸೇವ್ ಅಂತ ಬರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಫ್ರೆಂಡ್ಸ್, ನಾನು ಹೇಳ್ಕೊಟ್ನಲ್ಲ ಈ ಸಿಂಪಲ್ ಎಡಿಟಿಂಗ್ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.